ನಮಸ್ಕಾರ ಎಲ್ಲರಿಗೂ. ಹೊಟ್ಟೆಪಾಡು ಎನ್ನುವುದು ಏನನ್ನೆಲ್ಲ ಮಾಡಿಸುತ್ತೆ ಅನ್ನೋದನ್ನು ತೋರಿಸೋಣ ಅಂತ ಇಲ್ಲಿ ಎರಡು ಇಲಿ ಮರಿಗಳು ಬಟ್ಟಲಲ್ಲಿ ಇರುವಂತಹ ಕೆಲವೇ ಅಗುಳುಗಳನ್ನು ತಿನ್ನೋದಿಕ್ಕೆ ರಿಸ್ಕ್ ತಗೊಳ್ತಾ ಇದ್ದಾವೆ. ನೀವು ಕೇಳ್ಬೋದು ಏನಪ್ಪ ಅದು ರಿಸ್ಕ್ ಅಂತ. ಮೂರು ಬೆಕ್ಕುಗಳಿದ್ದಾವೆ ಹತ್ರದಲ್ಲೇ. ಸೊ ಆ ಗ್ಯಾಪಲ್ಲಿ ಹೊಟ್ಟೆ ಹಸಿವು ಅನ್ನೋದನ್ನು ನೀಗಿಸ್ಕೋಬೇಕು ಆ ಇಲಿ ಮರಿಗಳು. ಸೊ ಅದನ್ನೇ ರಿಸ್ಕ್ ಅಂತ ಕರೆದಿರೋದು ನಾನು. ಹೊಟ್ಟೆಪಾಡು ಕೇಳಬೇಕಲ್ಲ, ಜೀವ ಹಾಗೂ ಹೋಗುತ್ತೆ ಹೀಗೂ ಹೋಗುತ್ತೆ, ತಿಂದ್ಬಿಟ್ಟೆ ಹೋಗಲಿ ಅನ್ನೋದು ಅದರ ಇಂಟೆನ್ಷನ್. ಅದ್ರ ನಡುವೆನೂ ಆ ಭಯ ಏನಿದೆ ಅದು ಅರ್ಧಂಬರ್ಧ ತಿಂದು ವಾಪಸ್ ಓಡೋ ಥರ ಮಾಡ್ತಾ ಇದೆ. ನಿಜವಾಗ್ಲೂ ಮನುಷ್ಯನಿಗೆ ಕಂಪೇರ್ ಮಾಡಿದರೆ ಈ ಜೀವಿಗಳ ಬದುಕೇ ತುಂಬ ಕಷ್ಟ ಗುರು. ನಾವು ಮನುಷ್ಯರು ಏನು ಮಾಡ್ತಾ ಇದ್ದೇವೆ ಅಂದರೆ, ನಾವು ಅದಕ್ಕಿಂತ ಮೀರಿ ಹೋಗಿದ್ದೇವೆ. ಬರೀ ಹೊಟ್ಟೆಪಾಡಿಗೋಸ್ಕರ ಅಂತ ಬಂದಿದ್ರೆ ಈಗ ಯಾರಿಗೂ ಆ ಥರದ್ದೊಂದು ಪ್ರಾಬ್ಲಮ್ ಬರಲ್ಲ. ಬಟ್ ಕೆಲವು ಜನರುಗಳು ಹೊಟ್ಟೆಪಾಡಿಗೋಸ್ಕರನೂ ಕಷ್ಟಪಡ್ತಾ ಇದ್ದಾರೆ. ಬಟ್ ಎಲ್ಲರೂ ಅಂತ ಹೇಳಲ್ಲ, ಬಟ್ ನಾವೇ ಕಮಿಟ್ಮೆಂಟನ್ನು ದೊಡ್ಡದು ಮಾಡಿಕೊಂಡು ಅದಕ್ಕೋಸ್ಕರ ಒದ್ದಾಡ್ತಾ ಕಷ್ಟಪಡ್ತಾ ಸ್ಟ್ರಗಲ್ನ ಅನುಭವಿಸ್ತಾ ಇದ್ದೇವೆ. ಸೊ ಬರೀ ಹೊಟ್ಟೆಪಾಡು ಮಾತ್ರ, ಮನುಷ್ಯನಿಗೆ ಕಂಪೇರ್ ಮಾಡಿದರೆ ಹೊಟ್ಟೆಪಾಡು ಮಾತ್ರ ಅಂತ ಹೇಳಿದರೆ ತಪ್ಪಾಗುತ್ತೆ. ಆ ಪ್ರಾಣಿಗಳಿಗೆ ಇರುವಂತಹ ಕಷ್ಟ ನಮ್ಮ ಮನುಷ್ಯನಿಗೆ ಇಲ್ವೇ ಇಲ್ಲ. ನಮ್ಮ ಕಮಿಟ್ಮೆಂಟ್ ಏನಿದೆ ಅಥವಾ ನಾವು ಮಾಡ್ಕೊಂಡಿದ್ದೇನಿದೆ ಅದು ಮಾತ್ರ ನಮಗೆ ಕಷ್ಟ ಅಂತ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇರೋ ಲೈಫ್ ಏನಿದೆ ಅದು ನಮ್ಮ ಪುಣ್ಯ ಸಿಕ್ಕಿರೋದು ಮನುಷ್ಯ ಜನ್ಮ ಅನ್ನೋದು. ಸೊ ಅದನ್ನು ಒಂದು ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಕೀರ್ತನ ಆರ್ಕೆ, ಟಾಟಾ, ಬೈ ಬೈ.